ಮಾನ್ಸೂನ್ ಸೀಸನ್ ಬಂದರೆ ಸಾಕು ಎಲ್ಲ ಗಿಡಗಳಿಗೂ ತುಂಬ ಖುಷಿಯಾಗುತ್ತೆ. ಟೆಂಪ್ರೇಚರ್ ಡೌನ್ ಆಗುತ್ತೆ, ಮಳೆ ಯಾವಾಗಲೂ ಬರ್ತಾ ಇರುತ್ತೆ. ಇದರಿಂದ ಗಿಡಗಳಿಗೆ ತುಂಬ ಖುಷಿಯಾಗುತ್ತೆ. ಆದರೆ ಕೆಲವು ಗಿಡಗಳಿಗೆ ಟ್ರಬಲ್ ಕೂಡ ಆಗುತ್ತೆ. ಅದರಲ್ಲಿ ಜರ್ಬರ ಕೂಡ ಒಂದು. ಮಳೆಗಾಲದಲ್ಲಿ ಜರ್ಬರ ಗಿಡನ ಬೆಳಿಬೇಕು ಅಂತ ಈಗಷ್ಟೇ ನರ್ಸರಿಯಿಂದ ತಂದಿದ್ರೆ ಡೈರೆಕ್ಟ್ ಮಳೆಗೆ ಈ ಗಿಡಗಳನ್ನ ಇಡಬಾರ್ದು. ಫಸ್ಟು ಜರ್ಬರ ಗಿಡಗಳನ್ನ ನಾವು ನರ್ಸರಿಯಿಂದ ತಂದಾಗ ಅದನ್ನು ಕೆಂಪು ಮಣ್ಣಲ್ಲಿ ಹಾಕಿರ್ತಾರೆ. ಕೆಂಪು ಮಣ್ಣು ತುಂಬ ಒಣಗಿದ ಹಾಗಿರುತ್ತೆ, ತುಂಬ ಗಟ್ಟಿಯಾಗಿ ಗಿಡನ ಹಿಡ್ಕೊಂಡಿರುತ್ತೆ. ತುಂಬ ಗಟ್ಟಿಯಾಗಿರೋ ಕೆಂಪು ಮಣ್ಣಲ್ಲಿ ಬೆಳೆದಿರೋ ಯಾವುದೇ ಗಿಡ ಆದ್ರೂ ಅದು ಹೆಚ್ಚಾಗಿ ಪೂನಾದಿಂದ ಬಂದಿರೋ ಅಂಥ ಗಿಡಗಳೇ ಆಗಿರುತ್ತೆ. ಆ ಗಿಡಗಳನ್ನೆಲ್ಲ ನರ್ಸರಿಗಳಲ್ಲಿ ಪಾಲಿ ಹೌಸಲ್ಲಿ ಬೆಳೆದಿರ್ತಾರೆ. ನೀರನ್ನಾಗಲಿ ಫರ್ಟಿಲೈಸರ್ ಆಗಲಿ ಅವರು ಸ್ಪ್ರೇ ಮೂಲಕನೇ ಕೊಟ್ಟಿರ್ತಾರೆ. ಹಾಗಾಗಿ ಮಣ್ಣು ಗಟ್ಟಿ ಇದ್ರೂ ಏನು ಪ್ರಾಬ್ಲಮ್ ಆಗಿರಲ್ಲ. ನರ್ಸರಿಯಲ್ಲಿ ಇರಬೇಕಾದ್ರೆ ಕೆಂಪು ಮಣ್ಣು ನೀರನ್ನ ಜಾಸ್ತಿ ಹೊತ್ತು ಹೋಲ್ಡ್ ಮಾಡುತ್ತೆ. ಹಾಗಾಗಿ ಈ ನರ್ಸರಿಯವರು ಕೆಂಪು ಮಣ್ಣಲ್ಲಿ ಗಿಡಗಳನ್ನ ಬೆಳೆದಿರ್ತಾರೆ. ಆದರೆ ಒಣಗಿದ ಮೇಲೆ ಮಣ್ಣು ತುಂಬ ಹಾರ್ಡ್ ಆಗುತ್ತೆ. ಈ ಮಣ್ಣನ್ನು ಚೇಂಜ್ ಮಾಡಿಬಿಟ್ಟು ಸಾಫ್ಟಾಗಿರೋವಂಥ ಪಾಟ್ ಮಿಕ್ಸಲ್ಲಿ ನೆಡಬೇಕಾಗತ್ತೆ, ರಿಪೋರ್ಟಿಂಗ್ ಮಾಡಬೇಕಾಗತ್ತೆ. ಆದರೆ ಮಳೆನ ನೋಡಿಕೊಂಡು ನೀವು ರಿಪೋರ್ಟಿಂಗ್ ಮಾಡಬೇಕಾಗತ್ತೆ. ತುಂಬ ಜಾಸ್ತಿ ಮಳೆ ಇದ್ದರೆ ರಿಪೋರ್ಟಿಂಗ್ ಮಾಡಲೇಬಾರ್ದು. ಅದನ್ನು ಹಾಗೆ ಇಟ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ರಿಪೋರ್ಟಿಂಗ್ ಮಾಡ್ಕೋಬೋದು. ರಿಪೋರ್ಟಿಂಗ್ ಮಾಡೋಕ್ಕೆ ಅನುಕೂಲ ಇದ್ದರೆ ಮಾತ್ರ ಮಾಡಿ. ಮಳೆ ತುಂಬ ಜಾಸ್ತಿ ಇದ್ದರೆ ನೆಕ್ಸ್ಟ್ ಮಂತಲ್ಲಿ ಅಥವಾ ಆಗಸ್ಟ್ ತಿಂಗಳಲ್ಲಿ ನೀವು ರಿಪೋರ್ಟಿಂಗ್ ಮಾಡ್ಕೋಬೋದು.